ವಿಧಾನಸೌಧದ ಸೌಂದರ್ಯ ಆಕರ್ಷಣೆ ಹೆಚ್ಚಿಸುವುದಕ್ಕೆ ಹೊಸ ಪ್ಲಾನ್ ಅನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಏನಪ್ಪ ಆ ಹೊಸ ಪ್ಲಾನ್ ಅಂದ್ರೆ ರೋಸ್ವುಡ್ ಬಾಗಿಲು ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಡೋರ್ಗೆ ಈ ರೋಸ್ವುಡ್ ಬಾಗಿಲು ಅಂತಂದ್ರೆ ಅದಕ್ಕೆ ಕಡಿಮೆ ಖರ್ಚಾಗೋದಿಲ್ಲ. ಒಂದು ಡೋರ್ಗೆ 70 ರಿಂದ 80 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಒಂದು ಡೋರ್ಗೆ 70 ರಿಂದ 80 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂಬ ಮಾಹಿತಿ ಇದೆ. ವಿಧಾನಸೌಧ ಇರೋದು ಜನಪ್ರತಿನಿಧಿ ಮತ್ತು ಅಧಿಕಾರಿಗಳಿಗೆ ಮಾತ್ರವಲ್ಲ, ವಿಧಾನಸೌಧವು ಜನಸಾಮಾನ್ಯರ ಶಕ್ತಿ ಕೇಂದ್ರ ಆಗಬೇಕು. ವಿಧಾನಸೌಧ ಜನಸಾಮಾನ್ಯರ ಶಕ್ತಿ ಕೇಂದ್ರ ಆಗಬೇಕು. ಬೆಂಗಳೂರಿಗೆ ಬಂದವರು ವಿಧಾನಸೌಧದ ಮುಂದೆ ಫೋಟೋ ತೆಗೆದುಕೊಳ್ತಾರೆ. ಹಾಗಾಗಿ ವಿಧಾನಸೌಧದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವಂಥ ಕಾರಣಕ್ಕೆ ಸೌಂದರ್ಯ ಹೆಚ್ಚಾಗೋದಕ್ಕೆ ವಿಧಾನಸಭೆಯ ಪ್ರವೇಶ ದ್ವಾರವನ್ನ ಮಾಡಿದ್ವಿ. ಆಗ ಪ್ರವೇಶ ದ್ವಾರದಲ್ಲಿ ರೋಸ್ವುಡ್ ಬಾಗಿಲು ಮಾಡಲಾಗಿತ್ತು ಮತ್ತು ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇನ್ನುಳಿದ ಡೋರ್ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನ ಇಡಲಾಗಿತ್ತು. ಉತ್ತರ, ದಕ್ಷಿಣ ಹೀಗೆ ಎಲ್ಲಾ ಬಾಗಿಲುಗಳಿಗೆ ಅಳವಡಿಕೆ ಮಾಡೋದಕ್ಕೆ ಆರ್ಡರ್ ಕೂಡ ಮಾಡಲಾಗಿತ್ತು. ಇದರಿಂದ ವಿಧಾನಸೌಧದ ಸೌಂದರ್ಯ ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ, ಮಾದರಿ ಆಗಬೇಕು. ನೋಡಿ ಹೋದವರು ಮಾತಾಡಬೇಕು ವಿಧಾನಸೌಧದ ಬಗ್ಗೆ. ಇದು ಯುಟಿ ಖಾದರ್ ಅವರು ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸೌಧದ ಅಂದವನ್ನು ಹೆಚ್ಚಿಸಬೇಕು ಅನ್ನುವಂತಹ ಕಾರಣಕ್ಕೆ ನಾವು ತೆಗೆದುಕೊಂಡಂತಹ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಈಗಾಗಲೇ ಬಹುಶಃ ಈ ವಿಧಾನಸೌಧ ಅದು ಬರೀ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ಮಾತ್ರ ಒಂದು ಕೇಂದ್ರ ಅಲ್ಲ, ಅದ್ರ ಜೊತೆಲಿ ಜನಸಾಮಾನ್ಯ ಕೇಂದ್ರ ಕೂಡ ಆಗಬೇಕು ಮತ್ತು ಭಾಳಷ್ಟು ಜನ ಆಕರ್ಷಣೆ ಬರಬೇಕು. ಯಾಕೆಂತ ಹೇಳಿದರೆ ಇವತ್ತಿಗೂ ಕೂಡ ಯಾರಾದರೂ ಬೆಂಗಳೂರಿಗೆ ಬಂದಿದ್ದಾರಂತ ಏನು ಆ ಒಂದು ಸಾಕ್ಷಿ ಆಗಬೇಕಾದ್ರೆ ಬೆಳಿಗ್ಗೆ ಬಂದು ವಿಧಾನಸೌಧ ಮುಂದೊಂದು ಫೋಟೋ ತೆಗಿತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಭಾಳ ಒಂದು ಮತ್ತು ಅದಲ್ಲದೆ ನಾವು ಟೂರಿಂಗ್ ಗೈಡ್ ಕೂಡ ಮಾಡಿದ್ದೇವೆ. ದೇಶ ವಿದೇಶದಲ್ಲಿ ಕೂಡ ಇವತ್ತು ಜನಸಾಮಾನ್ಯರು ನೋಡಲಿಕ್ಕೆ ಬರ್ತಾರೆ. ಇದು ಸೌಂದರ್ಯ ಕಾಣಬೇಕಂತ ಹೇಳಿಕೊಂಡು ಮೊದಲ ಹೆಜ್ಜೆಯಾಗಿ ನಾವು ಬಹುಶಃ ಇವತ್ತು ನಮ್ಮ ರೋಸ್ವುಡ್ಡಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರನ್ನು ಕೂಡ ಮಾಡಬೇಕಂತ ಬೇಡಿಕೆ ಇಟ್ಟರು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಆ ಡೋರ್, ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ನಂತರ ನಮ್ಮ ಗ್ರ್ಯಾಂಡ್ ಸ್ಟೆಪ್ ಡೋರ್ ಈ 3 ಕೂಡ ಆದರೆ ಇದು ಭವಿಷ್ಯದಲ್ಲಿ ಎಲ್ಲವೂ ಕೂಡ ಅದನ್ನು ಶುಚಿತ್ವ ಮತ್ತು ಒಂದು ಸೌಂದರ್ಯ ಮತ್ತು ಜನ ಆಕರ್ಷಕವಾಗಿ ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ. ಇದೊಂದು ಕೆಲಸ. ಈಗ ಬೇರೆ ಬೇರೆ ಕೆಲಸ ಆಗಬೇಕಾಗ್ತದೆ. ಖಂಡಿತವಾಗಿ ಸೌಂದರ್ಯ ಹೆಚ್ಚಿಸಬೇಕು. ಇದರ ಗೌರವ ಕೂಡ ಜಾಸ್ತಿ ಆಗಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಭಾಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನ ಅಂತ ಭಾವನೆ ಬರ್ತದೆ. ಅದಲ್ಲ, ಬಂದರೆ ಮಾದರಿ ಆಗಬೇಕು. ಹೊರಗೆ ಹೋಗಿ ಅಷ್ಟೇ ಇದರ ಬಗ್ಗೆ ಅವ್ರು ಹೇಳಬೇಕು. ಅದು ವಿದೇಶ ಯಾವುದೇ ದೇಶದಲ್ಲಿ ಅವ್ರ ಮಾತುಗಳನ್ನ ಕೇಳಿ ಬೇರೆಯವ್ರು ಬಂದು ನೋಡಲಿಕ್ಕೆ ಬರಬೇಕು. ಇದು ನನಗೂ ಭಾಳ ಇಷ್ಟು ಗೊತ್ತಿಲ್ಲ. ಇದು ನಾವು ಬಹುಶಃ ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿವತ್ತು ಮಾಡ್ತೇವೆ. ನನಗೆ ಒಂದು ಇದರಾಗಿ ಬಹುಶಃ ಇದಕ್ಕೆ 70 ಲಕ್ಷ ಒಂದು ಡೋರಿಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ ಆಗುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.